ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ನಮ್ಮ 21ನೇ ತಾರೀಕು ಇದೇ ಶನಿವಾರ ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು. 105ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇದೆ, ಸಂಜೆ 7ವರೆಗೆ. ಜ್ಯೋತಿಷ್ಯ ಕಲೀರಿ, ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿ. ಖಂಡಿತ ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರಬೇಕು ಅಂತಂದರೆ 100% ನೀವು ಜ್ಯೋತಿಷ್ಯ ಕಲಿತಾಗ ಮಾತ್ರವೇ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ 2025 ಬರ್ತಾ ಇದೆ, ಹೊಸ ವರ್ಷ. ಈ ಹೊಸ ವರ್ಷ ವಿಶೇಷವಾಗಿ 9ರ ಆಧಿಪತ್ಯನ ತಗೊಂಡಿದೆ, ಅಂದರೆ ಮಂಗಳನ ಆಧಿಪತ್ಯ. ಯಾರು 4ನೇ ತಾರೀಕು ಹುಟ್ಟಿರ್ತಾರೆ, ಹಾಗೆ 13ನೇ ತಾರೀಕು ಹುಟ್ಟಿರ್ತಾರೆ, 22ನೇ ತಾರೀಕು, ಹಾಗೆ 31ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, ಇವರೆಲ್ಲ 4 ಸೀರೀಸಲ್ಲಿ ಬರ್ತಾರೆ. ಬಹಳ ವಿಶೇಷವಾಗಿ ಎಲ್ಲ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಸ್ವಲ್ಪ ಸೈಲೆಂಟ್ ಆಗಿರ್ತಕ್ಕಂಥ ನಂಬರ್ ಅಂತಂದ್ರೆ ಅದು 4 ಸೀರೀಸ್. ಯಾರ್ಯಾರು 4ರಲ್ಲಿ ಹುಟ್ಟಿರ್ತಾರೆ, 13ರಲ್ಲಿ ಹುಟ್ಟಿರ್ತಾರೆ, 22ರಲ್ಲಿ ಹುಟ್ಟಿರ್ತಾರೆ, 31ರಲ್ಲಿ ಹುಟ್ಟಿರ್ತಾರೆ, ಆದಷ್ಟು ಸ್ವಲ್ಪ ಆಡಬೇಕು ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಸೈಲೆಂಟ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮಾತಾಡಕ್ ಶುರು ಮಾಡಿದ್ರೆ ಅವ್ರ ಹತ್ರ ನಾವು ಮಾತಾಡಕ್ಕಾಗಲ್ಲ, ಕಷ್ಟ, ಸುಮ್ಮನೆ ಆಗ್ಬಿಡ್ಬೇಕು ನಾವು. ಎಲ್ಲ ಇದು ತಗೊಂಡಾಗ, ನಂಬರ್ಸ್ ತಗೊಂಡಾಗ 4 ಸೀರೀಸ್ ಅವರು ದೇ ಆರ್ ಸೈಲೆಂಟ್. ಮತ್ತೆ ಅವ್ರು ಮಾತಾಡೋದ್ರಲ್ಲಿ ಒಂಥರ ಹರಿತವಾಗಿರ್ತಕ್ಕಂಥ ಚಾಕು ಇರ್ತಕ್ಕಂಥದ್ದು. ತನ್ನ ಪಾಡಿಗೆ ತಾವು ಇರತಕ್ಕಂಥ ಸಂಖ್ಯೆ 4 ಸೀರೀಸ್ ಇರುತ್ತೆ. 4, 13, 22, 31ರಲ್ಲಿ ಹುಟ್ಟಿರ್ತಕ್ಕಂಥವ್ರು ತಮ್ಮ ಪಾಡು ತಾವು ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಸ್ವಲ್ಪ ಅವರಲ್ಲಿ ಆವರಿಸ್ಕೊಂಡಿರುತ್ತೆ. ಆದರೆ ಆ ಸೋಂಬೇರಿತನವನ್ನ ಯಾರಿಗೂ ತೋರಿಸ್ಕೊಳ್ಳದೆ ಇರತಕ್ಕಂಥ ರೀತಿಲಿ ಬಾಳ್ತಾರೆ. ಯಾಕೆಂದ್ರೆ 4 ಪಾಶ್ಚಾತ್ಯ ವಿಚಾರದಲ್ಲಿ ತಗೊಂಡಾಗ ಇದು ಯುರೇನಸ್ ಪ್ಲಾನೆಟ್ ಅಂತ ಬರುತ್ತೆ. ನಾವಿಲ್ಲಿ ರಾಹು ಅಂತ ತಗೊಳ್ತೀವಿ, ಬಟ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಯುರೇನಸ್ ಪ್ಲಾನೆಟ್. ಯುರೇನಸ್ ನ್ಯೂಮರಾಲಜಿಕಲ್ ಪ್ರಕಾರ 1 to 9 ತಗೊಂಡಾಗ 4 ಸೀರೀಸ್ ಕಮ್ಸ್ ಅಂಡರ್ ಯುರೇನಸ್. ಇಲ್ಲಿರ್ತಕ್ಕಂಥ ನಮ್ಮ ಕಾಂಪೌಂಡರ್ ಎಲ್ಲ 4 ಅಂದ್ರೆ ರಾಹು ಅಂತ ಮಾಡ್ಕೊಂಡಿದ್ದಾರೆ. ರಾಹು ತತ್ವದ ಅಲ್ವೇ ಅಲ್ಲ ಅವೆಲ್ಲ. ಇಟ್ ಈಸ್ ಪ್ಯೂರ್ಲಿ ಯುರೇನಸ್. ಹಾಗೆ ಇವರು ಹಿಡಿದ ಕೆಲಸ ಏನಾರು ಅವ್ರಿಗೆ ಒಪ್ಪಿಸ್ಬಿಟ್ರೆ ಡೀಲ್ ಅಂತ ನಾವೇನು ಕರಿತೀವಿ. ನಂಬರ್ 1 ಡೀಲ್ ಮಾಸ್ಟರ್ ಅಂದ್ರೆ 4ನೇ ತಾರೀಕು ಸೀರೀಸಲ್ಲಿ ಹುಟ್ಟಿರೋರು. 4, 13, 22, 31 ಡೀಲ್ ಮಾಸ್ಟರ್ ಅಂತ ಕರಿತೀವಿ. ಹಾಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದೇ ಇರತಕ್ಕಂಥ ಸೀರೀಸ್ ಅಂದ್ರೆ 4. ಸಂತೆಲು ನಿದ್ದೆ 4. ಸಮಸ್ಯೆ ಬಂದಾಗ ಅದನ್ನ ಧೈರ್ಯವಾಗಿ ಎದುರಿಸಿ ಮುನ್ನುಗ್ತಕ್ಕಂಥ ಒಂದು ಚಾಕಚಕ್ಯತೆ 4 ಸೀರೀಸ್. ಹಣಕಾಸು ವಿಚಾರದಲ್ಲಿ ಬಹಳ ಸ್ವಲ್ಪ ಕಂಜೂಸ್ ಆಗಿರೋದು ಅಥವಾ ಸ್ವಲ್ಪ ಹುಷಾರಾಗಿರ್ತಕ್ಕಂಥ ಒಂದು ವಿಚಾರ ತಗೊಂಡಾಗ ಅದು 4ನೇ ಸೀರೀಸಲ್ಲಿರೋದು. ತಮ್ಮ ಬದುಕನ್ನ ಸೆಕ್ಯೂರ್ಡ್ ಆಗಿ ಮಾಡಿಕೊಂಡು ಯಾರು ಕೂಡ ಬೆರಳು ತೋರಿಸದೇ ಇರತಕ್ಕಂಥದ್ದು, ಬೆರಳು ತೋರಿಸ್ತಲೇ ಮುನ್ನುಗ್ತಕ್ಕಂಥದ್ದು, ಯಾರು ಅಪಮಾನ ಅವಮಾನಗಳನ್ನ ಮಾಡದೇ ಇರತಕ್ಕಂಥ ಒಂದು ರೀತಿಯಲ್ಲಿ ಬದುಕಬೇಕು. ಸ್ವಲ್ಪ
ಕವರಲ್ಲಿರ್ತಕ್ಕಂಥದ್ದು, ಹೆಚ್ಚು ಪ್ರಚಲಿತದಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ, ಓಪನ್ನೆಸ್ ಇರಲ್ಲ, ಪ್ರಚಲಿತದಲ್ಲಿರಲ್ಲ, ಲೈಮ್ ಲೈಟಲ್ಲಿರಲ್ಲ, ಆದರೆ ಲೆಸರ್ ಲೈಮ್ ಲೈಟಲ್ಲಿ ಇರ್ತಾರೆ. ಅದು 4. ಸೊ ಅನೇಕ ವಿಚಾರಗಳನ್ನ ಎದುರಾಳಿ ಏನು ಮಾತಾಡ್ತಾ ಇರ್ತಾರೆ ಅಂತ ಇವರಿಗೆ ಅವರು ನೋಡ್ತಾನೆ ಒಂದು ಪ್ರತಿಬಿಂಬ ಆಗ್ತಕ್ಕಂಥದ್ದು ಯುರೇನಸ್. ಅಂದರೆ ಇವ್ರು ಏನು ತಲೆಲಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಡ್ವಾನ್ಸಲ್ಲಿ 4 ಸೀರೀಸ್ ಅವರು. ಸೊ ಅನೇಕ ಗುಣಲಕ್ಷಣಗಳನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥದ್ದು 4 ಸೀರೀಸ್. ಈ 4 ಸೀರೀಸ್ ಅವರು 2025 ಮಂಗಳನ ಒಂದು ಆಧಿಪತ್ಯದಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಓವರಾಲ್ ಸ್ವಲ್ಪ 2020-25 ಬಿಸ್ನೆಸ್ ರಿಲೇಟೆಡ್ ಸ್ವಲ್ಪ ಜಾಸ್ತಿ ಆಸಕ್ತಿ, ಹೆಚ್ಚು ಜನರ ಸಂಪರ್ಕ. ಫಸ್ಟ್ ಆಫ್ ಆಲ್ ಸಂಪರ್ಕ ಕಮ್ಮಿ, ಹೆಚ್ಚು ಜನರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ, ವೆರಿ ಸೆಲೆಕ್ಟಿವ್ ಫ್ರೆಂಡ್ಸ್, ವೆರಿ ಸ್ಮಾಲ್ ಫ್ರೆಂಡ್ಸ್, ಸ್ಮಾಲ್ ಸರ್ಕಲ್. ಮೀಟ್ ಮಾಡ್ಬೋದು, ಜಾಸ್ತಿ ಮೀಟ್ ಮಾಡ್ಬೋದು ಎಲ್ಲರನ್ನೂ, ಆದರೆ ಅದರಲ್ಲಿ ಅಷ್ಟರಲ್ಲೇ ಹೋಗ್ತಕ್ಕಂಥದ್ದು. ಆದರೆ 2025 ಅವ್ರಿಗೆ ಬಹಳ ಹೆಚ್ಚಾಗಿರ್ತಕ್ಕಂಥ ಜನಾರೂಢ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಚೇಂಜ್ 2025 ಒಂದು ಚೇಂಜ್ ತೋರಿಸ್ತಾ ಇದೆ ಮಂಗಳನ ಒಂದು ಆಧಿಪತ್ಯದಲ್ಲಿ. ಹಾಗೆ ಇಲ್ಲಿ ವಿಶೇಷವಾಗಿ ಜನವರಿಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಫೆಬ್ರವರಿ ಚೆನ್ನಾಗಿದೆ ಹಣಕಾಸು ವಿಚಾರದಲ್ಲಿ. ಆದರೆ ಮಾನಸಿಕವಾಗಿರ್ತಕ್ಕಂಥ ತೊಂದರೆ ಮಾರ್ಚಲ್ಲಿ ಆಗ್ತಕ್ಕಂಥದ್ದು. ಮಾರ್ಚಲ್ಲಿ ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ಏಪ್ರಿಲಲ್ಲಿ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಇನ್ನೊಬ್ಬರ ಜೊತೆ ಸ್ವಲ್ಪ ವಾಗ್ವಾದ ಆಗ್ತಕ್ಕಂಥದ್ದು ಏಪ್ರಿಲ್ ತೋರಿಸ್ತಾ ಇದೆ. ಮೇ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆಶಾಭಂಗ ಆಗ್ತಕ್ಕಂಥದ್ದು, ಅಂದರೆ ಆಸೆ ನಿರಾಸೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜೂನ್ ಅತ್ಯುತ್ತಮವಾಗಿರ್ತಕ್ಕಂಥ ತಿಂಗಳು, ವಂಡರ್ಫುಲ್ ಮಂತ್ ಜೂನ್. ನಿಮಗೆ ಹೊಸ ವಿಚಾರ, ಹೊಸ ಕಂಪನಿ, ಹೊಸ ಆವಿಷ್ಕಾರಗಳು, ಹೊಸ ಸಂಬಂಧ, ಬಡ್ತಿ ಎಲ್ಲಾನು ಜೂನಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ರಿಮಾರ್ಕಬಲ್ ಪೀರಿಯಡ್. 2025 ಜೂನ್ ವಿಲ್ ಬಿ ವೆರಿ ಗುಡ್, ಜುಲೈ ಆಲ್ಸೋ ವಿಲ್ ಬಿ ವೆರಿ ಗುಡ್. ಜುಲೈ ಕೂಡ ಉತ್ತಮ, ಅತ್ಯುತ್ತಮ. ಆಗಸ್ಟ್ ಅಲ್ಲಿ ಸ್ವಲ್ಪ ತರ್ಕಕ್ಕೆ ಹೋಗ್ತಕ್ಕಂಥದ್ದು, ವಾದ ವಿವಾದಕ್ಕೆ ಹೋಗ್ತಕ್ಕಂಥದ್ದು, ಅದರಲ್ಲಿ ಸ್ವಲ್ಪ ಅಪಜಯ ಹೊಂದತಕ್ಕಂಥದ್ದು ಸ್ವಲ್ಪ ಆಗಸ್ಟ್ ಅಲ್ಲಿ ತೋರಿಸ್ತಾ ಇದೆ. ಸೆಪ್ಟೆಂಬರ್ ಸ್ವಲ್ಪ ತಿಂಗಳು ತಟಸ್ಥ, ಏನೂ ಕೆಲಸ ಆಗ್ತಾ ಇಲ್ಲ, ಯಾವುದೂ ಮುಂದೆ ಹೋಗ್ತಾ ಇಲ್ಲ, ಪ್ರತಿಯೊಂದರಲ್ಲೂ ಕೂಡ ಹಿನ್ನಡೆ, ಏನು ಯಾವುದು ಮುಟ್ಟಿದ್ರೂ ಕೂಡ ಮೂವ್ ಆಗ್ತಾ ಇಲ್ಲ, ಮೂವ್ ಆಗದೇ ಇರತಕ್ಕಂಥದ್ದು ಸೆಪ್ಟೆಂಬರ್ ತಟಸ್ಥ. ಅಕ್ಟೋಬರ್ ನವೆಂಬರ್ ಅತ್ಯುತ್ತಮವಾಗಿದೆ, ದಿ ಮೋಸ್ಟ್ ಗೋಲ್ಡನ್ ಟೈಮ್ ಅಂತ ಕರಿಬಹುದು. ಲೈಕ್ ಜನವರಿ ಫೆಬ್ರವರಿ, ಅಕ್ಟೋಬರ್ ನವೆಂಬರ್ ಅತ್ಯುತ್ತಮ. ಕೊನೆಯದಾಗಿ ಡಿಸೆಂಬರ್ ಮಾನಸಿಕ ಚಿಂತನೆ, ಮಾನಸಿಕವಾಗಿರ್ತಕ್ಕಂಥ ಒಂದು ರೋದನೆ ಅಥವಾ ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು, ಇಷ್ಟು ಕೂಡ ಈ 4 ಸೀರೀಸ್ ಅಲ್ಲಿ ಇರ್ತಕ್ಕಂಥವ್ರು ನಾವಿಲ್ಲಿ ಕಂಡು ಬರುತ್ತೆ. ಸೊ ಇಷ್ಟು ಇದರ ವಿಚಾರ. ಮತ್ತೆ ನೆಕ್ಸ್ಟ್ ಸೀರೀಸ್ ಅವ್ರನ್ನ ಮುಂದಿನ ಸಂಚಿಕೆಯಲ್ಲಿ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಂದು ಹೇಳಬೇಕು ಅಂತಂದ್ರೆ, ಇದೇ ಶನಿವಾರ ನಮ್ಮ ನಕ್ಷತ್ರ ನಾಡಿ ದಿ ಮೋಸ್ಟ್ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಗುಣಲಕ್ಷಣಗಳನ್ನ ನಾವು ನ್ಯೂಮರಾಲಜಿಲಿ ಒಂಥರ ಹೇಳಿದ್ರೆ ಜೀವನದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳನ್ನ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಎಸ್ಪೆಷಲಿ ಅದರಲ್ಲಿ ಪರಾಶರ ಪದ್ಧತಿಯಲ್ಲಿ ಸೂಕ್ಷ್ಮವಾಗಿ ನಕ್ಷತ್ರ ನಾಡಿಲಿ, ಆ ಸೂಕ್ಷ್ಮ ನಕ್ಷತ್ರ ನಾಡಿಲಿ ದಶಾಭುಕ್ತಿಗಳಲ್ಲಿ ಫೈನಲ್ ಆಗಿರ್ತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಲಿ ನಮಗೆ ರಿಸಲ್ಟ್ ಕೊಡ್ತಕ್ಕಂಥದ್ದು, ರಿಸಲ್ಟ್ ಆಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂಥದ್ದು ನಮಗೆ ಕಸ್ಪ್. ಸೊ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಕರೆಕ್ಟ್ ಆಗಿರಬೇಕು. ಕರೆಕ್ಟ್ ಅಂತಂದ್ರೆ 4 ಗಂಟೆಗೆ ಹುಟ್ಟಿದ್ದಾರೆ, 3 ಗಂಟೆಗೆ ಹುಟ್ಟಿದ್ದಾರೆ, ಕರೆಕ್ಟಾಗಿ 1 ಗಂಟೆಗೆ ಹುಟ್ಟಿದ್ದಾರೆ, ಅದು ಸ್ವಲ್ಪ ಡೌಟ್ಫುಲ್ ನೇಚರ್. ಅನ್ಲೆಸ್ ನಾನೇ ನೋಡಿದ್ದೀನಿ, ಪರ್ಫೆಕ್ಟ್ ಟೈಮ್ ನೋಡಿದ್ದೀನಿ, ಏನೋ ಟೈಮ್ ವ್ಯತ್ಯಾಸ ಇಲ್ಲ ಅಂತ ಖಂಡಿತ ಅಂದ್ರೆ ತಗೊಳ್ಬೋದು. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಅಟ್ ದಿ ಸ್ಟ್ರೋಕ್ ಆಫ್ 1, ಅಟ್ ದಿ ಸ್ಟ್ರೋಕ್ ಆಫ್ 4 ಹುಟ್ಟಿರ್ತಕ್ಕಂಥದ್ದು ಆ ಥರ ಇರೋದಿಲ್ಲ. ಸ್ವಲ್ಪ ಹಿಂದೆ ಒಂದು 3-4 ಮಿನಿಟ್ಸ್, ಮುಂದೆ ಒಂದು 3-4 ಮಿನಿಟ್ಸ್, 4:35, 4:23 ಆ ರೀತಿಯಾಗಿರ್ತಕ್ಕಂಥ ಸಮಯ ನಮಗೆ ಕಸ್ಪ್ಗೆ ಹೆಲ್ಪ್ ಆಗುತ್ತೆ, ಬೇರೆದಕ್ಕೆ ಹೆಲ್ಪ್ ಆಗೋದು ಕಷ್ಟ. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ.
ಹೇಳಿ, ಕೇಳಿಸ್ತಾ ಇದೆ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 22/5/2000. 22/5/2000. ಸಮಯ ಬೆಳಗಿನ ಜಾವ 1:15. ಬೆಳಗಿನ ಜಾವ. ಓಕೆ. ಹುಟ್ಟಿದೂರು ಮೈಸೂರು. ಓಕೆ. ಅಂದ್ರೆ 21 ರಾತ್ರಿ 22 ಬೆಳಿಗ್ಗೆ. ಸೊ ಇದ್ರ ಪ್ರಕಾರ ಧನುರಾಶಿ, ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಸರಿನಾ? ಸೊ ಸದ್ಯಕ್ಕೆ ಅವರಿಗೆ ಶುಕ್ರದಶ ಮುಗಿದು ಸೂರ್ಯದಶ ಮುಗಿದು ಚಂದ್ರದಶ ಪ್ರಾರಂಭವಾಗಿದೆ. ಚಂದ್ರದಶ ಯಾರ ಮಾತು ಕೇಳಲ್ಲ, ಅಪ್ಪ ಅಮ್ಮನ ಯಾರ ಕಂಡ್ರೂ ಆಗಲ್ಲ, ಇಷ್ಟನೇ ಪಡಲ್ಲ. ಒಂದ್ ನಿಮಿಷ ನಾ ಮಾತಾಡ್ಲಾ? ಒಂದ್ ನಿಮಿಷ ಸ್ಪೀಕರ್ ಅಲ್ಲೇ ಹಾಕಿ ನಾ ಮಾತಾಡ್ತೀನಿ. ನಾ ಮಾತಾಡ್ಲಾ ಅಥವಾ ನೀವೇ ಮಾತಾಡ್ತೀರಾ? ಸಾಮಾನ್ಯವಾಗಿ 2022 ಜುಲೈ ಆದ್ಮೇಲೆ ಚಂದ್ರದಶೆ ಬಂದಿದೆ. ಚಂದ್ರ ಯಾವಾಗ್ಲೂ ಕೂಡ ಈ 3ನೇ ಮನೆ ಅನ್ನೋದು ಬಹಳ ಒಂದು ವಾಸ್ತವವಾಗಿ ಸ್ವಲ್ಪ ನೆಗೆಟಿವ್ ಹೌಸಸ್ ಅಂತ ಹೇಳ್ತೀವಿ. ಅಂತಂದ್ರೆ ಈ 3ನೇ ಮನೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು. 3ನೇ ಮನೆ ವ್ಯಸನಗಳು. ಅದರಲ್ಲಿ ಯಾಕೆ 3ನೇ ಮನೆ ತಗೊಂಡೆ ಅಂತಂದ್ರೆ ಅದು ಎಸ್ಪೆಷಲಿ ರಾಹುವಿನ ತತ್ವ, ಶುಕ್ರನ ತತ್ವದಲ್ಲಿ ಬಂದಿರತಕ್ಕಂಥದ್ದು ಒಂದು. ಹಾಗೆ 3-7 ಕಾಂಬಿನೇಷನ್ ಬರ್ತಕ್ಕಂಥದ್ದು ಅದು ಕೂಡ ನಾವು ತಗೊಂಡಾಗ ಅಲ್ಲಿ 3 ಮತ್ತೆ 7 ಕಾಂಬಿನೇಷನ್ ಸೂರ್ಯನಲ್ಲಿ ತಗೊಂಡಕ್ಕಂಥದ್ದು. ಕೇಳಿಸ್ಕೊಳ್ತಾ ಇದ್ದೀರಾ? ಅವ್ರಿಗೆ ವ್ಯಸನಗಳಿಗೆ ಒಳಗಾಗ್ತಾರೆ ಅಂದ್ರೆ ಫಸ್ಟ್ ನಾನು ಇವತ್ತು ಹೇಳ್ತೀನಿ, ಅವ್ರಿಗೇನಾದ್ರೂ ಈ ಬೆಟ್ಟಿಂಗು, ಜೂಜಾಡೋದು ಅಥವಾ ಹಣ ಪೋಲ್ ಮಾಡೋದು ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿಂದ ಹಾಳಾಗೋದು, ಈ ಒಂದು 5 ಕ್ಷೇತ್ರದಲ್ಲಿ ನೀವು ನೋಡ್ಕೊಳ್ಳೇಬೇಕು. ಮೊದಲನೇದು ಕುಡಿಯೋದು, ಸಿಗರೇಟ್ ಸೇದೋದು, ಬೆಟ್ಟಿಂಗ್ ಆಡೋದು, ಕ್ರಿಕೆಟ್ಗೆ ಹೋಗೋದು. ಈ 3ನೇ ಮನೆ ಸ್ವಲ್ಪ ಎಜುಕೇಶನ್ಗೆ ವ್ಯಯ ಆಗ್ತಕ್ಕಂಥದ್ದು. ಆದ್ರೆ ಏಜ್ ಆಗ್ತಾ ಆಗ್ತಾ 3ನೇ ಮನೆ ಒಳ್ಳೇದು. ಯಾಕಂದ್ರೆ ಉಪಚಯ ಸ್ಥಾನ ಅಂತ ಕರಿತೀವಿ. ನಮಗೆ ಈ 3ನೇ ಮನೆ 35 ದಾಟದ ಮೇಲೆ ಚೆನ್ನಾಗುತ್ತೆ. 35ಗಿನ ಮುಂಚೆ 3ನೇ ಮನೆ ಒನ್ ಆಫ್ ದಿ ವರ್ಸ್ಟ್ ಹೌಸಸ್. ಫಸ್ಟ್ ಇವರಿಗೆ ಶುಕ್ರನ ಒಂದು ಅಂಶದಲ್ಲಿ 3ನೇ ಮನೆ ನೆಗೆಟಿವ್ ಇರೋದ್ರಿಂದ ಮೊಸರನ್ನ ಫಸ್ಟ್ ದಾನ ಮಾಡಿ. ಚಂದ್ರ ಅದ್ಭುತವಾಗಿದೆ. ಅವರು ಏನೋ ಹೇಳ್ತಾರಲ್ಲ, ಅದು ಏನು ಮಣ್ಮುಟ್ಟಿದ್ರು ಬಂಗಾರ ಆಗ್ತಕ್ಕಂತ ಒಂದು ಯೋಗ ಇದೆ. ಆದ್ರೆ ನಕ್ಷತ್ರ ಸಬ್ಲಾಡು ವರ್ಸ್ಟ್ ಸಿಚುವೇಶನ್ ಅಲ್ಲಿದೆ. ಇವರಿಗೆ ಸಾಧ್ಯವಾದಷ್ಟು ಬಸರಾ ಪರ್ಲ್ ಅಂತ ಬರ್ತಕ್ಕಂಥದ್ದು, ಬಸರಾ ಪರ್ಲ್ ಹಾಕಿಸಿ ಮೊಸರನ್ನ ದಾನ ಮಾಡಿಸಿ. ಡೆಫಿನೆಟ್ಲಿ ಅಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಪ್ರತಿ ಶುಕ್ರವಾರ ಮೊಸರನ್ನ ದಾನ ಮಾಡಿ. ಕಾಲಕ್ರಮೇಣ ಕಮ್ಮಿ ಆಗತ್ತೆ. ಮಂಗಳ ಬಂದಾಗ ಜೀವನ ಚೆನ್ನಾಗಿದೆ ಮುಂದೆ, ಆದ್ರೆ ಟೈಮ್ ತಗೊಳುತ್ತೆ, 10 years. ಬಟ್ ಇವೆಲ್ಲ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಇನ್ನು ನಮ್ಮ ಯಂತ್ರ ಮಂತ್ರ ತಂತ್ರ ಅಂತ ಬುಕ್ ಇದೆ. ಆ ಬುಕ್ಕಲ್ಲಿ ಈ ಕೋಪ ಬಂದಿರೋರಿಗೆ, ಸ್ವಲ್ಪ ಹೇಳಿದ ಮಾತು ಕೇಳಿದವ್ರಿಗೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ವಿ. 40 to 50% ಕಮ್ಮಿ ಆಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಹೇಳಿ. ನಮಸ್ಕಾರ. ಕೇಳಿಸ್ತಾ ಇದೆ, ಹೇಳಿ. ಗುರುಜಿ, ನನ್ನ ತಂದೆ ಮನೆ ಪ್ರಾಪರ್ಟಿ ಬಗ್ಗೆ ಕೇಸ್ ಹಾಕಿದ್ದೀನಿ. ಅದು ಬೇಗ ರಾಜ್ಯ ಅಥವಾ ಕೋರ್ಟಲ್ಲೇ ಇರ್ತಾ ಇರ್ತದೆ ಅಂತ. 1-249 ನಂಬರ್ ಹೇಳಿ. 108. ಇದೆಯಾ? ಕೋರ್ಟ್ ಅಲ್ಲಿ ಆಲ್ರೆಡಿ ಇದೆಯಾ? ಸರಿ, ನಾವು ಹಂಗಾರೆ ಇದು ಕೇಸೇ ನೋಡ್ಬೇಕು. ಕೇಸು 11 ನಿಮ್ ಕಡೆ ಆಗತ್ತೆ. ಆರ್ಡ್ರು ಬರುತ್ತೆ. ಒಂದ್ ನಿಮಿಷ ಸ್ವಲ್ಪ ಸಮಾಧಾನ. ಆರ್ಡ್ರು ಬರುತ್ತೆ. ಏನ್ ಬಂದ್ರು ಏನೂ ಕಿತ್ಕೊಳಕ್ ಆಗಲ್ಲ ಅಂತ ನಿಮ್ ಯಾರು ಹಾಕಿದಾರ, ಅವರು ಯಾರ ಮೇಲೆ ಹಾಕಿದ್ರು ಅವರು ಹೇಳ್ತಾರೆ. ಅರ್ಥ ಆಯ್ತಾ? ಮತ್ತೆ ಏನಿಲ್ಲ, ಅಲ್ಲಿ ಇದೆ ನಿಮ್ಮ ಇದು ಫಲಗಳು. 11 ಲಾಭ, ಫ್ರೂಟ್. ಎಸ್, 1 ಸಿಂಗಲ್, ಅಂಡರ್ಗ್ರೌಂಡ್ 3-4 ಎಲ್ಲ ಬಂದು ಎಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ಅದ್ ಹೆಂಗ್ ತಗೊಳ್ತೀಯ ತಗೋ ಅಂತ ಹೇಳ್ತಕ್ಕಂಥ ಗ್ರಹ ಕೇತು. ತಲೆ ಇಲ್ದೇ ಇರ್ತಕ್ಕಂಥದ್ದು. ಸ್ವಲ್ಪ ಕಾಂಪ್ರಮೈಸ್ ಹೋಗ್ಬಿಟ್ಟು ಹೋದ್ರೆ ಒಳ್ಳೇದು. ಯಾಕಂದ್ರೆ 3 ಮಾತುಕತೆ, 9 ಹಿರಿಯರು, 4 10 ಸ್ವಲ್ಪ ಅಂಡರ್ಗ್ರೌಂಡ್ ಅಲ್ಲಿರೋದ್ರಿಂದ ರೆಟ್ರೋಗ್ರೇಡ್ ಆದ್ರೆ ಸಿಕ್ಕಾಪಟ್ಟೆ ನಿಮಗೆ ಬರೋದಿಲ್ಲ. ವಿನ್ ಆದ್ರೂ ಕೂಡ ನಿಮ್ ಕೈಗೆ ಬರಲ್ಲ. 11 ವಿನ್ ಆದ್ರೂ ಕೂಡ ನಿಮ್ಗೆ ಕೈಗೆ ಬರೋದಿಲ್ಲ. ಇದು ಫಲಗಳು ಆಲ್ರೆಡಿ ರಿಸಲ್ಟ್ ಹೇಳ್ಬಿಟ್ಟಿದೆ. ಸ್ವಲ್ಪ ಸಮಾಧಾನದಿಂದ ಹೋಗಿ ಮಾತುಕತೆ ಮಾತಾಡ್ಕೊಂಡು ಹೋಗಿ. ಅದು ನೀನು ಕೇಸ್ ಹಾಕಿದ್ಯಾ, ಅದು ಒಂಥರ ಅಹಂ ತರ ಬಂದ್ಬಿಡುತ್ತೆ. ಒಂದು ಅಂದ್ರೆ ಅಹಂ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೇತುಗೆ ಸ್ವಲ್ಪ ದಾನ ಮಾಡಿ. ಬಲಗೈ ಉಂಗುರದ ಬೆರಳಿಗೆ ಆಸ್ತಿ ಬರಬೇಕು ಅನ್ನೋ ವಿಚಾರದಲ್ಲಿ ಬಸರಾ ಪರ್ಲ್ ಹಾಕಿಸಿ. ಬಸರಾ ಪರ್ಲ್ ಬಲಗೈ ಉಂಗುರದ ಬೆರಳಿಗೆ ಹಾಕಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ.
ಮಗಳು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಇವತ್ತು ಹೇಳ್ತೀರಾ ನಾಳೆ ಹೇಳ್ತೀರಾ? 12/12/2009 ಗುರುಜಿ. ಸಮಯ ಸಾಯಂಕಾಲ 7:35. ಹುಟ್ಟಿದೂರು ಹೊಸಪೇಟೆ ಗುರುಜಿ. ಹೊಸಪೇಟೆ. ಈಗ 9ನೇ ಕ್ಲಾಸಾ 10ನೇ ಕ್ಲಾಸಾ? 10th ಗುರುಜಿ. ಓಕೆ. ಇವ್ರದ್ದು ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಲಿ ಉತ್ತರ ಪಾಲ್ಗುಣಿ ನಕ್ಷತ್ರ. ಈಗ ಸದ್ಯಕ್ಕೆ ಮಂಗಳನ ದಶೆ 6-2-5 3ರಿಂದ ಶುರುವಾಗಿದೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ತಕ್ಕಂಥದ್ದು ಮೊದಲಿದು 3. 6 ಅಂತಂದ್ರೆ ಎಜುಕೇಶನ್ ಟೈಮ್ ಅಲ್ಲಿ 6 ಬರಬಾರ್ದು. ಯಾವ ಗ್ರಹದಿಂದ ಬಂದಿದೆ? 6-2-5 ಬುಧನದಿಂದ ಬಂದಿದೆ. ಎಲ್ಲಾ ನಾನು ಮಾಡೇ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ, ಆದ್ರೆ ಏನೂ ಮಾಡೋದಿಲ್ಲ. ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೈಲಟ್ ಆಗ್ತೀನಿ, ಫ್ಲೈಟಲ್ಲಿ ಹೋಗ್ತೀನಿ, ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಎಲ್ಲಾನು ಆಸೆ ಆಕಾಂಕ್ಷೆಗಳು 6. ಆದ್ರೆ ಸಕ್ಸಸ್ ಆಗದೇ ಇರತಕ್ಕಂಥದ್ದು ಸೇಮ್ ರಿಪೀಟೆಡ್ ಈ ವಿಚಾರ. ಆದ್ರೆ ಮುಂದೆ ಮಂಗಳ ಆದ ನಂತರ ರಾಹು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಉತ್ತಮವಾಗಿರೋದ್ರಿಂದ ಸ್ವಲ್ಪ ಸಮಾಧಾನ ಚಿತ್ತದಿಂದ ಹೋದರೆ, ಸ್ವಲ್ಪ ಮೆಡಿಕಲ್ ಲೈನ್ ಫಸ್ಟ್ ಇದೆ, ಆಮೇಲೆ ಸೆಕೆಂಡ್ ಇಂಜಿನಿಯರಿಂಗ್ ಲೈನ್ ಇದೆ. ಕೇಳಿಸ್ತಾ? ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ನ ಕಮ್ಮಿ ಮಾಡ್ಬಿಟ್ರೆ ವಿನ್ ಆಗ್ತಾರೆ. ಸ್ವಲ್ಪ ಸೋಂಬೇರಿತ ತೆಗಿಬೇಕು. ಅರ್ಥ ಆಯ್ತಾನೆ ಹೇಳಿದ್ದು? ಒಳ್ಳೇದಾಗ್ಲಿ. 6th ಹೌಸ್ ಯಾವಾಗ್ಲೂ ಅಷ್ಟೇ, 6ನೇ ಮನೆ ವ್ಯಸನಗಳಿಗೆ ಹೋಗುತ್ತೆ. ಬಟ್ ಆದ್ರೆ ಸೆಕೆಂಡ್ PUC ಬರೋ ಅಷ್ಟಕ್ಕೆ ಅದು ಉತ್ತಮವಾಗುತ್ತೆ. ಮುಂದಿನ ದಶಾ ನೋಡಿದಾಗ್ಲೂ ಕೂಡ 6ನೇ ಹಿಟ್ ಆಗಿದೆ, 8 ಹಿಟ್ ಆಗಿದೆ. 8 ಯೂಶಲಿ ಗಿವ್ಸ್ ಮೆಡಿಕಲ್ ಲೈನ್ ಅಂಡ್ ಸೆಕೆಂಡರಿ ಲೆವೆಲ್ ಅಲ್ಲಿ ಇಂಜಿನಿಯರಿಂಗ್ ಲೈನ್ ತೋರಿಸುತ್ತೆ. 2ರಲ್ಲಂತೂ ಸಕ್ಸಸ್ ಆಗೇ ಆಗ್ತಾರೆ. ಅಬ್ರಾಡ್ ಅಲ್ಲಿ ಇರ್ತಾರೆ. ಆತರ ಕಾಂಬಿನೇಷನ್ ನಕ್ಷತ್ರ ಕಲೀರಿ, ಅದ್ಭುತವಾಗಿ ಗೊತ್ತಾಗುತ್ತೆ. ನಮಸ್ಕಾರ, ಹೇಳಿ. ಯಾರ ಬಗ್ಗೆ ಕೇಳಬೇಕು? ಯಾರ್ದು ಕರೆಕ್ಟ್ ಆಗಿ ಹೇಳಿ ಸರ್. ಯಾರ ಬಗ್ಗೆ ಕೇಳಬೇಕು? ತಮ್ಮ. ಅವರೆಲ್ಲಿದ್ದಾರೆ? ತೀರ್ಕೊಂಡಿದ್ದಾರೆ. ಅವ್ರದ್ದು ಡೇಟ್ ಹಾಕಿ ಏನ್ ವಿಶ್ಲೇಷಣೆ ಮಾಡಬೇಕು? ಆರಾಮಾಗಿದ್ದು ಇದ್ದಂಗೆ ತೊಂದರೆ ಆಯ್ತು. ಅದು ಏನಕ್ಕೆ ಆತರ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಸರಿ ಹೇಳಿ. ಅದೇ ತಿಳ್ಕೋಬೇಕಾಯ್ತು, ಅದು ಏನಕ್ಕೆ ಆತರ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಆರಾಮಾಗಿದ್ರು, ಬೆಳಗ್ಗೆ ಅಂಗಡಿಯಲ್ಲಿ ಇದ್ರು, ಅಂಗಡಿಯಿಂದ ಮನೆಗೆ ಹೋಗಿ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ರಿ. ಹಲೋ, ಡೇಟ್ ಆಫ್ ಬರ್ತ್ ಹೇಳ್ರಿ ಅಂತ 3 ಸತಿ ಹೇಳಾಯ್ತು. ಡೇಟ್ ಆಫ್ ಬರ್ತ್ ಇಲ್ಲ ಸರ್. 1 to 240 ನಂಬರ್ ಹೇಳಿ. 125. 125. ಅವ್ರಿಗೆ ಏನಾಗ್ಬೇಕು ನಿಮ್ಗೆ? ತಮ್ಮನ ಅಣ್ಣನ? ತಮ್ಮ. 3ನೇ ಕಸ್ಪು ನೋಡ್ತೀವಿ. 3ನೇ ಕಸ್ಪು ಏನ್ ವಿಚಾರ ಅಂತ ಹೇಳುತ್ತೆ. ತಮ್ಮನ ವಿಚಾರ ಕಸ್ಪ್ 3 ಹೇಳ್ತೀವಿ. ರಾಹು 6ನೇ ಮನೆ. ರಾಹು ಇರ್ತಕ್ಕಂಥದ್ದು 4, 8, 10, 3, 7, 8. ಡಿಸೆಂಟ್ ಜಾಬ್, ಸೆಕ್ಯೂರ್ಸ್ ಲೋನ್, ಗುಡ್ ಅರ್ನಿಂಗ್ಸ್, ಎನಿಮೀಸ್, ಸೆಕೆಂಡರಿ ಬ್ರದರ್ ಸಿಸ್ಟರ್ ಎಕ್ಸ್ಪೀರಿಯನ್ಸ್, ಆಲ್ ಆಫ್ ದಿ ಅಬೌವ್ ಇಂಡಿಕೇಟ್ಸ್ ಅಗ್ರಿಮೆಂಟ್. ಸೊ ಇಲ್ಲಿ ನಾವು ಹೆಲ್ತ್ ವಿಚಾರದಲ್ಲಿ ನೋಡಬೇಕು. ಹೆಲ್ತ್ ಹಾಕೊಳ್ತೀನಿ. ಓಕೆ, ಡೆತ್ ಆಗಿದೆ ಎಲ್ಲ ಆಲ್ರೆಡಿ. ಆಲ್ ಡನ್. ರಾಹು ಇರ್ತಕ್ಕಂಥದ್ದು ನೋಡೋಣ. ಭಾವ ಚಾರ್ಟಲ್ಲಿ ರಾಹು ವೆರ್ ಇಸ್ ಇಟ್ ಸಿಟಿಂಗ್? ಓಕೆ, ಜಲತತ್ವದಲ್ಲಿ ಕೂತಿದೆ. ಲಗ್ನದಿಂದ 10ನೇ ಮನೆ, 7 ಮತ್ತು 8. ಲಗ್ನದಿಂದ 6ನೇ ಮನೆ ಕೂತಿದೆ. ರಾಹು ಇಸ್ ದಿ ಪ್ಲಾನೆಟ್ ಆಫ್ ಡಿಸೀಸ್. ಸೊ ಇಲ್ಲಿ ರಾಹು ಒಂದು ಕೂತಿರ್ತಕ್ಕಂಥ ಒಂದು ಗ್ರಹ ಗುರುವಿನ ಮನೆಯಲ್ಲಿ ಕೂತಿರೋದ್ರಿಂದ, ಗುರು 8ನೇ ಮನೆ ಕೂತಿದ್ದಾನೆ. ಅನಾಲಿಸಿಸ್ ನಾವು ಮಾಡಿದಾಗ 6ನೇ ಮನೆ, ಅದರ ರಾಶಿ ಬಂದ್ಬಿಟ್ಟು ಗುರುನು ಕೂತಿರ್ತಕ್ಕಂಥದ್ದು. ಇಲ್ಲಿ ನಾವು ಯೂಶಲಿ ಗುರು ಮತ್ತೆ ರಾಹು ಕಾಂಬಿನೇಷನ್ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ಆಗಿದೆ. ಬಟ್ ಡಾಕ್ಟರ್ ಏನ್ ಹೇಳಿದಾರೆ ನಂಗೆ ಗೊತ್ತಿಲ್ಲ. ಏನ್ ಹೇಳಿದ್ರೆ ಸರ್, ಅದು ಆಸ್ಪತ್ರೆ ಕರ್ಕೊಂಡಾಗ ಸಂತಾನ ಇದಾಗೈತೆ ಅಂತ ರಿಟರ್ನ್ ಬಂದಿದ್ದೀವಿ. ಓ, ನೀವು ರಿಟರ್ನ್ ಬಂದಿದ್ದೀರಾ. ಸೊ ಸರಿ, ಈಗ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ರಾಹುವಿನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ರಾಹುಗೆ ಸ್ವಲ್ಪ ದಾನವನ್ನ ಮಾಡಿದ್ರೆ ಸ್ವಲ್ಪ ಯಾವುದೇ ಒಂದು ಸಮಸ್ಯೆ ಇದ್ರೆ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಮೂಲಂಗಿಯನ್ನ ದಾನ ಮಾಡಿ. ಹಾಗೆ ವಿಶೇಷವಾಗಿ ಶುಭ ಆಗಬೇಕು ಅಂತಂದ್ರೆ, ಆರೋಗ್ಯವಾಗಬೇಕು ಅಂದ್ರೆ 5ನೇ ಮನೆ ಬಹಳ ಇಂಪಾರ್ಟೆಂಟು. 5ನೇ ಮನೆ ಶನಿ ಬಂದಿರೋದ್ರಿಂದ ಶನಿಯನ್ನ ಆರಾಧನೆ ಮಾಡಿ. ಯಾರಾದ್ರೂ ನಿಮ್ಮಲ್ಲಿ ನೀವೊಬ್ರು ಒಂದು ಅಮೆಥಿಸ್ಟ್ ಅನ್ನ ಸ್ಟೋನ್ ಅಲ್ಲಿ ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ, ಮುಂದಿನ ಕರೆಗೋಣ. ನಮಸ್ಕಾರ.
ನಮಸ್ತೆ ಸರ್. ಹೇಳಿ. ನಮಸ್ಕಾರ. ನಮ್ಮ ಮಗನ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು ಸರ್. ಹೇಳಿ. ಸಂಬಂಧದಲ್ಲಿ ಒಂದ್ ಹೆಣ್ಣಿದೆ ಸರ್, ಅದನ್ನ ಮಾಡ್ಕೊಂಡ್ರೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಪ್ರಶ್ನಾಶಾಸ್ತ್ರ ನಂಬರ್ ಹೇಳಿ. 1 to 249. 65 ಸರ್. 65 ಮ್ಯಾರೇಜ್. 65 ಹಾಕಿದೀನಿ. ಸಂಬಂಧದಲ್ಲಿ ಮಾಡ್ಕೊಂಡ್ರೆ ಮ್ಯಾರೇಜ್ 1-7 ಚೆನ್ನಾಗಿರುತ್ತೆ ಅಂತ ಬರ್ತಾ ಇದೆ. ಯಾಕೆಂದ್ರೆ ನಾವು ಕೊನೆಯಲ್ಲಿ ನೋಡ್ತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಎಳೆದಾಡುತ್ತೆ. ಇಲ್ಲಿ ಸ್ವಲ್ಪ ನಮಗೆ ಬಲವಾಗಿ ಬಂದ್ರೆ ಖಂಡಿತ ಆಗತ್ತೆ, ಮದುವೆ ಆದ್ರೆ ಉತ್ತಮವಾಗಿದೆ ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ? ಖಂಡಿತ ಮಾಡ್ಕೋಬಹುದು ಅಂತ ಬರ್ತಾ ಇದೆ. ಬಟ್ ಆದ್ರೆ ಯಾರಾದ್ರೂ ಒಬ್ರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಹುಡುಗನ ಕಡೆಯವರು ಸ್ವಲ್ಪ ಹಿಂದೆ ಮುಂದೆ, ಹುಡುಗನ ಕಡೆಯವರು ಹಿಂದೆ ಮುಂದೆ. ಏನ್ ಹೇಳಿ ಸರ್? ಬೇಡ ಬೇಡ ಅಂತಾನೆ. ಯಾರು? ನಮ್ಮ ಮಗ ಸರ್, ನಮ್ ಸಂಬಂಧದೇ ಸರ್. ಅದು ಅವರು ಹಿಂಸೆ ಮಾಡ್ತಾ ಇದಾರೆ, ಮಾಡ್ಕೊಳಪ್ಪ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಇದ್ ಮಾಡ್ತಾ ಇದ್ದಾನೆ ಸರ್. ಅದಕ್ಕೋಸ್ಕರ ಚೆನ್ನಾಗಿರ್ತಾರ ಸರ್ ಮುಂದಿನ ಜೀವನ. ಚೆನ್ನಾಗಿರೋದಂತೂ ಇರ್ತಾರೆ, ಮಾಡ್ಕೊಂಡಿಲ್ಲ ತಳ್ಳೋದ್ ಹೆಂಗೆ? ಇಲ್ಲಿ ನೋಡಿ, ಅದಕ್ಕೆ 1 ಬಂದಿದೆ. 1 ಅಂದ್ರೆ ಸಿಂಗಲ್. ಅಂಡರ್ಗ್ರೌಂಡ್ ಅಲ್ಲಿ 2 ಬಂದಿದೆ. ಬಲವಂತ ಮಾಡೋದಾಗತ್ತೆ. ಬಟ್ ಚೆನ್ನಾಗಿರ್ತಾರ? ಖಂಡಿತ ಚೆನ್ನಾಗಿರ್ತಾರೆ. ಬಟ್ ಇವ್ನು ಮದುವೆ ಆದ್ಮೇಲೂ ಕೂಡ ಒಂಟಿ ತರನೇ ಇರ್ತಾನೆ. ಅದಕ್ಕೆ ಏನ್ ಮಾಡೋದು? ಯಾರು ಮಾಡ್ಕೊಂಡ್ರು? ಈ ಹುಡುಗಿನ ಮಾಡ್ಕೊಂಡ್ರು ಎಸ್ಪೆಷಲಿ. 11 ಲಾಭದಿಂದ ಮತ್ತೆ 1 ಇಂದ ಮತ್ತೆ 7 ಇಲ್ಲಿ ಟೇಸ್ಟ್ ಬಂದಿರೋದು ಉತ್ತಮವಾಗಿದೆ. ಬಟ್ 1 ಸಿಂಗಲ್. ಅದನ್ನೇ ಹೇಳಿದೆ, ಹುಡುಗಿ ಕಡೆ ಯಾರು ಸಿಂಗಲ್, ಹುಡುಗನ ಕಡೆ ಯಾರು ಸಿಂಗಲ್. ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಸದ್ಯಕ್ಕೆ ಅಕ್ಕಿ ದಾನ ಮಾಡಿ, ಹಾಗೆ ಬಂದಿರತಕ್ಕಂತ ಒಂದು 7-11ಕ್ಕೆ ಉಂಗುರ ಹಾಕಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಇದೇ ಡಿಸೆಂಬರ್ 21 ಬೆಳಿಗ್ಗೆ 11 ಗಂಟೆಗೆ ಕ್ಲಾಸಸ್ ಇರುತ್ತೆ, ಅಥವಾ 7:30 ಕ್ಲಾಸಸ್ ಇರುತ್ತೆ. ಈ ರೀತಿ ಕಾಂಬಿನೇಷನ್ ನಾವು ಹಾಕೊಂಡಿದ ತಕ್ಷಣ ಆ್ಯಪ್ ಬರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಮದುವೆಗೆ. ಜ್ಯೋತಿಷ್ಯ ಕಲೀರಿ, ಪ್ರಶ್ನಾಶಾಸ್ತ್ರ ಹಾಕೊಳ್ಳಿ, ಏನೇನು ಪರಿಹಾರ ಮಾಡ್ಕೋಬೇಕು ಮಾಡ್ಕೊಳ್ಳಿ, ಏನೇನು ಉಂಗುರ ಹಾಕೋಬೇಕು ಹಾಕೊಳ್ಳಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. 360 ಡಿಗ್ರಿ ಸಕ್ಸಸ್ ಆಗುತ್ತೆ. ತುಂಬಾ ಜನ ಕೇಳಿ ಹೋಗ್ತೀರಾ, ನಿಮ್ಗೆ ಅದೃಷ್ಟ ಕಳ್ಕೊತಾ ಇದ್ದೀರಾ. ಯಾರ್ಯಾರು ಇವಾಗ ಕೇಳಿದ್ರಲ್ಲ, ನಕ್ಷತ್ರ ಕಲ್ತಿಲ್ಲ ಅಂದ್ರೆ ಯು ಆರ್ ಲಾಸ್ಟ್ ಎ ಗೋಲ್ಡನ್ ಆಪರ್ಚುನಿಟಿ. 100ಕ್ಕೆ 100 ಸತ್ಯ. ನೀವು ಅದೃಷ್ಟವನ್ನ ಕಳ್ಕೊಂಡು ಆಚೆ ಹೋಗ್ತಾ ಇದ್ದೀರಾ. ಇಲ್ಲಿವರೆಗೂ ಬಂದು ಕಲೀರಿ ಅಂತ ಹೇಳಿದಾಗ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀವಿ. ನಿಮ್ ಜೊತೆ ಇದ್ದಾಗ ಖಂಡಿತ ಯಾವ್ಯಾವ ಕಾಂಬಿನೇಷನ್ ಬಂದಾಗ ಒಂದು ಗ್ರೂಪ್ ಅಲ್ಲೆಲ್ಲ ಅದು ಇದು ಮಾತಾಡ್ತಾ ಇರ್ತಾರೆ. 100% ಜ್ಯೋತಿಷ್ಯ ಏನು ಟಫ್ ಇಲ್ಲ, ಅರ್ಥ ಆಗೇ ಆಗುತ್ತೆ. ಸ್ವಲ್ಪ ಇಂಟ್ರೆಸ್ಟ್, ಸಬ್ಜೆಕ್ಟ್ ಮೇಲೆ ಆಸಕ್ತಿ ಬಂದ್ರೆ ನಮ್ಮ ಜೀವನ ಹೇಗೆ ನಡೆಯುತ್ತೆ ನೋಡ್ಕೊಂಡು, ಇಲ್ಲಾಂದ್ರೆ ಬೇಜಾರು ಮಾಡ್ಕೊಂಡು ಕೂತಿರ್ತೀರಾ. ಮದುವೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅದನ್ನ ನೋಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅದೃಷ್ಟ ನಿಮ್ಮಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಮಾಡಿಕೊಂಡು ನಮ್ಮ ಕ್ಲಾಸಿಗೆ ಬನ್ನಿ. ಇಲ್ಲ ಸೇರ್ಕೊಳ್ತೀನಿ ಸರ್, ಅದೃಷ್ಟ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಬನ್ನಿ. ಇಲ್ಲ ದುರಾದೃಷ್ಟನೇ ಒಡ್ಕೊಳ್ಳಿ ಅಂತಂದಾಗ ಇಲ್ಲಿ ಕಾಲ್ ಮಾಡಿ ಎಲ್ಲ ಕನ್ಸಲ್ಟೇಷನ್ ತಗೊಳ್ಳಿ. ಹೋಗಿ ಇನ್ನೊಂದು 10 ಜನ ಹೋಗಿ ಟೋಪಿ ಹಾಕ್ಸ್ಕೊಂಡು ಕೈಯಲ್ಲಿ ಚಿಪ್ ಇಟ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಅದಿಟ್ಕೊಂಡು ಒಳ್ಳೆದ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.
ಯಾಕಂದ್ರೆ ನಮ್ಮ ಕೈಲಾಸ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.